ಸರ್ಕಾರಿ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್. ಜನವರಿಯಿಂದ 8ನೇ ವೇತನ ಜಾರಿ. ಪ್ಯಾನ್ ಆಧಾರ್ ಲಿಂಕ್ ಮಾಡಿಲ್ಲ ಅಂದ್ರೆ ನಿಮಗಿದು ಬ್ಯಾಡ್ ನ್ಯೂಸ್. ನೀವು ರೈಲಿನ ಪ್ರಯಾಣಿಕರಾಗಿದ್ರೆ ಇಲ್ಲಿದೆ ನಿಮಗೆ ಸಿಹಿ ಸುದ್ದಿ. ಇಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ 2026ರ ಜನವರಿಯ ಮಹತ್ತರ ವಿಷಯಗಳನ್ನ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಮೊದಲನೇದಾಗಿ 8ನೇ ವೇತನ ಜಾರಿ. 2026ರ ಜನವರಿ 1ರಿಂದ 8ನೇ ವೇತನ ಜಾರಿಗೆ ಬಂದಿದೆ. 2025ರ ಡಿಸೆಂಬರ್ 31ಕ್ಕೇನೆ 7ನೇ ವೇತನ ಮುಗಿಯುತ್ತೆ. ಆದರೆ ಇಲ್ಲಿದೆ ಒಂದು ಸಣ್ಣ ಟ್ವಿಸ್ಟ್. 8ನೇ ವೇತನ ಜಾರಿಗೆ ಬಂದಿದ್ರೂ ಸಂಬಳ ಈಗಿನಿಂದಾನೇ ಹೆಚ್ಚಾಗೋದಿಲ್ಲ, ಆದರೆ ಅರಿಯರ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ 6ನೇ ವೇತನದಲ್ಲಿ ಹೆಚ್ಚಾದಂತೆ ಒಮ್ಮಿಂದೊಮ್ಮೆ ಸಂಬಳ ಹೆಚ್ಚಾಗುತ್ತೆ ಅನ್ಕೋಬೇಡಿ. ಆರ್ಥಿಕ ಸ್ಥಿತಿಯನ್ನ ಗಮನಿಸಿ ಸಂಬಳ ಹೆಚ್ಚು ಮಾಡ್ತಾರೆ. 8ನೇ ವೇತನ 2026ರಲ್ಲಿ ಜಾರಿಗೆ ಬಂದಿದ್ರೂ ಸಂಬಳ ಹೆಚ್ಚಾಗಿ ಕೈ ಸಿಗೋದಕ್ಕೆ ಇನ್ನ 1 ವರ್ಷ ಆಗಬಹುದು. ಇಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಸರ್ಕಾರದ ನೌಕರರ ವೇತನ ಮತ್ತು ಪಿಂಚಣಿ ವೇತನದ ಒಂದು ಗುಣಕ ಇದು ಈಗ ಇರುವ ಮೂಲ ವೇತನದ ಹೊಸ ವೇತನಕ್ಕೆ ಪರಿಷ್ಕರಿಸಲು ಸಹಾಯ ಮಾಡುತ್ತೆ. ಅಂದಾಜು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡಿ. 18,000 ನಿಮ್ಮ ಮೂಲ ವೇತನ ಆಗಿದ್ರೆ ಈಗ ಇರುವ 8ನೇ ವೇತನದ ಫಿಟ್ಮೆಂಟ್ ಫ್ಯಾಕ್ಟರ್ ಇಂದಾಗಿ ಮೂಲ ವೇತನ ನಿಮಗೆ 37,000 ಆಗ್ಬಹುದು. ಇದರರ್ಥ ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಾದಷ್ಟು ವೇತನ ಪಿಂಚಣಿ ಕೂಡ ಹೆಚ್ಚಾಗುತ್ತೆ. 8ನೇ ವೇತನಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ 3.68ಕ್ಕೆ ಏರಿಸಬೇಕು ಅಂತ ಬೇಡಿಕೆ ಇದೆ. ಆದ್ರೆ ಇದು ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನ ಅರಿಯರ್ಸ್ ಬಗ್ಗೆ ನೋಡ್ಬೇಕಂದ್ರೆ ಜನವರಿಯಿಂದ ಘೋಷಣೆ ಆಗುವ ಹೆಚ್ಚಿನ ಸಂಬಳವನ್ನ ಅರಿಯರ್ಸ್ ರೂಪದಲ್ಲಿ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇದೊಂದು ಮಹತ್ತರವಾದ ಗುಡ್ ನ್ಯೂಸ್ ಆಗಿದೆ. ಇಲ್ಲಿದೆ ಇನ್ನೊಂದು ಬಿಗ್ ಅಪ್ಡೇಟ್. ಪ್ಯಾನ್ ಆಧಾರ್ ಲಿಂಕ್ ಡೆಡ್ಲೈನ್ ಜನವರಿ 2026ರಿಂದ ಜಾರಿಗೆ ಬರ್ತಾ ಇದೆ. ಹೌದು, ಪ್ಯಾನ್ ಆಧಾರ್ ಲಿಂಕ್ ಮಾಡೋದಕ್ಕೆ ಡಿಸೆಂಬರ್ 31, 2025 ಅನ್ನೋದು ಡೆಡ್ಲೈನ್ ಸರ್ಕಾರ ಕೊಟ್ಟಿದೆ. ಒಂದು ವೇಳೆ ಪ್ಯಾನ್ ಆಧಾರ್ ಲಿಂಕ್ ಅನ್ನ ನೀವು ಡಿಸೆಂಬರ್ 2025ರ 31ರೊಳಗೆ ಲಿಂಕ್ ಮಾಡಿಲ್ಲದೆ ಇದ್ದಿದ್ರೆ ಈ ಜನವರಿಯಿಂದನೇ ಅದು ಕೆಲಸ ಮಾಡಲ್ಲ. ಇದು ಬಹಳಷ್ಟು ಹಣಕಾಸಿನ ವ್ಯವಹಾರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮುಖ್ಯವಾದ ವಿಷಯ ಅಂದ್ರೆ 2024ರಲ್ಲಿ ಪ್ಯಾನ್ ಕಾರ್ಡ್ ಅನ್ನು ಮಾಡಿಸಿದ್ರೆ ಅವರಿಗೆ ಈ ವಿಷಯ ಸಂಬಂಧಪಡುತ್ತೆ. ಪ್ಯಾನ್ ಕೆಲಸ ಮಾಡಿಲ್ಲದೆ ಇದ್ರೆ ಏನಾಗಬಹುದು? ಟ್ಯಾಕ್ಸ್ ರಿಫಂಡ್ ಆಗದೆ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಕೆಲಸ ನಿಲ್ಬಹುದು, KYC ಅಪ್ಡೇಟ್ ಆಗಿಲಿ, ಹೊಸ ಬ್ಯಾಂಕ್ ಅಕೌಂಟ್ ನ ತೆಗಿಬೇಕಂದ್ರೂ ಕೂಡ ಇಲ್ಲಿ ತೊಂದರೆನ ನೀವು ಅನುಭವಿಸಬೇಕಾಗುತ್ತೆ. ಯಾವ್ದಾದ್ರು ಫಂಡ್ ನಲ್ಲಿ ಹೊಸದಾಗಿ ಹಣನ ಹಾಕ್ಬೇಕು ಅನ್ಕೊಂಡ್ರು ಕೂಡ ನಿಮಗೆ ಕಷ್ಟ ಆಗ್ಬಹುದು. ಪ್ಯಾನ್ ಆಧಾರ್ ಲಿಂಕ್ ಆಗದೆ ಇದ್ರೆ ಬಹಳಷ್ಟು ಹಣಕಾಸಿನ ತೊಂದರೆ ಇರುತ್ತೆ. ಇನ್ನೊಂದು ಅಪ್ಡೇಟ್ ಅಂದ್ರೆ ರೈಲಿನಲ್ಲಿ ಪ್ರಯಾಣಿಸುವವರಿಗಾಗಿ ಇದು ಸಂಬಂಧ ಪಡುತ್ತೆ. ಹೌದು, ಆಧಾರ್ ವೆರಿಫೈ ಆದ ಯೂಸರ್ಸ್ಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಅವಧಿಯನ್ನ ವಿಸ್ತರಿಸಲಾಗಿದೆ. 2026ರಿಂದ ಇಂಡಿಯನ್ ರೈಲ್ವೆ ಈಗ ಅಡ್ವಾನ್ಸ್ ರಿಸರ್ವೇಶನ್ ಪೀರಿಯಡ್ ಅನ್ನ ಓಪನ್ ಮಾಡುತ್ತೆ. ಆಧಾರ್ ಲಿಂಕ್ ಇರುವ ಯೂಸರ್ಸ್ಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಹೆಚ್ಚಿನ ಸಮಯ ಅವಕಾಶವನ್ನ ಕೊಡ್ತಾ ಇದೆ. ಇಲ್ಲಿ ನೀವು ತಿಳಿಯಲೇಬೇಕಾದ ಅಂಶ ಅಂದ್ರೆ ಆಧಾರ್ ವೆರಿಫೈ ಆಗಿರೋ IRCTC ಅಕೌಂಟ್ ಇರೋರು ಟ್ರೈನ್ ಹೊರಡುವ 120 ದಿನಗಳ ಮೊದಲು ಅಡ್ವಾನ್ಸ್ ರಿಸರ್ವೇಶನ್ ಪೀರಿಯಡ್ ಆಗುವ ಮೊದಲ ದಿನ ಸುಮಾರು 16 ಗಂಟೆಗಳ ಕಾಲ ಜನರಲ್ ರಿಸರ್ವ್ ಟಿಕೆಟ್ಗೆ ಬುಕ್ ಮಾಡಬಹುದು. ಇದು ಕೇವಲ ಆನ್ಲೈನ್ ಬುಕ್ಕಿಂಗ್ಗೆ ಆಧಾರ್ ಲಿಂಕ್ ಇರೋರಿಗೆ ಮಾತ್ರ ಅನ್ವಯಿಸುತ್ತೆ. ಸೊ ಇದರ ಪರಿಣಾಮದಿಂದ ಆಧಾರ್ ಲಿಂಕ್ ಇರೋರು ಟಿಕೆಟ್ ಅನ್ನ ಈಸಿಯಾಗಿ ಬುಕ್ ಮಾಡಬಹುದು. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಜನವರಿ 2020 ಅನ್ನೋದು ಕೆಲವೊಂದು ವಿಷಯಗಳನ್ನ ಚೆನ್ನಾಗಿ ಹೇಳ್ತಾ ಇದೆ. ಸಿಸ್ಟಮ್ಗಳು ಇಲ್ಲಿ ಟೈಟ್ ಆಗ್ತಾ ಇವೆ, ತಪ್ಪುಗಳು ಆಗ್ಲೇಬಾರ್ದು ಅನ್ನೋ ಹಾಗೆ ಸರ್ಕಾರ ನೋಡ್ಕೊಳ್ತಾ ಇದೆ. ಇನ್ನೊಂದು ಅಪ್ಡೇಟ್ ಅಂದ್ರೆ RBI ಸಾಲದ ನಿಯಮಗಳು. ನೆನಪಿರ್ಲಿ, ಇದು ಜನವರಿ 1ರಿಂದ ಅನ್ವಯ ಆಗೋದಿಲ್ಲ, ಆದ್ರೆ 2026ರ ಪರ್ಸನಲ್ ಫೈನಾನ್ಷಿಯಲ್ ಪ್ಲಾನಿಂಗ್ಗೆ ತುಂಬಾ ಮುಖ್ಯವಾದ ವಿಷಯ. RBIನ ಚಿನ್ನ ಬೆಳೆಯ ಮೇಲಿನ ಮುಖ್ಯವಾದ ವಿಷಯಗಳನ್ನ ನಿಯಮಗಳನ್ನ ನೋಡ್ಬೇಕು ಅಂತ ಅಂದ್ರೆ ಲೋನ್ ಈಗ ಒಡವೆ ಆಭರಣಗಳ ಮೇಲೆ ಮಾತ್ರ ಸಿಗುತ್ತೆ. ರಾ ಚಿನ್ನ ಆಗಿರ್ಲಿ, ರಾ ಬೆಳೆ ಆಗಿರ್ಲಿ ಅದರ ಮೇಲೆ ಲೋನ್ ಸಿಗೋದಿಲ್ಲ. ಮತ್ತು ಬ್ಯಾಂಕ್ಗಳು ಇನ್ಮೇಲೆ ವ್ಯಾಲ್ಯೂಯೇಷನ್ ಆಗಿರ್ಲಿ, ಹರಾಜು ಪ್ರಕ್ರಿಯೆಗಳಾಗಿರ್ಲಿ ಇದನ್ನೆಲ್ಲ ಕಟ್ಟುನಿಟ್ಟಾದ ನಿಯಮಗಳೊಂದಿಗೆ ಜಾರಿಗೆ ತಂದಿದೆ. ಇನ್ನೊಂದು ಅಪ್ಡೇಟ್ ಅಂದ್ರೆ ಬೇಸಿಕ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್. ನೆನಪಿರ್ಲಿ, ಜನವರಿದಿಂದ ಇದು ಆಚೆ ಇದ್ರೂ ಕೂಡ ವೈಯಕ್ತಿಕ ಹಣಕಾಸಿನ ಪ್ಲಾನಿಂಗಿಗೆ ತುಂಬಾ ಮುಖ್ಯವಾದ ವಿಷಯ ಆಗಿದೆ. ಏಪ್ರಿಲ್ 1, 2026ರಿಂದ ಎಲ್ಲ ಬ್ಯಾಂಕಿಗಳ ಸೇವಿಂಗ್ ಡೆಪಾಸಿಟ್ ಅಕೌಂಟ್ಗಳನ್ನ ಮಾಡಲೇಬೇಕು. ಎಲ್ಲ ಕಡೆನೂ ಫ್ರೀಯಾಗಿ ಕ್ಯಾಶ್ ಡೆಪಾಸಿಟ್ ಮಾಡೋ ಸೌಲಭ್ಯ
ಫ್ರೀ ATM ಕಾರ್ಡ್ ಸೌಲಭ್ಯ, ಫ್ರೀ ಇಂಟರ್ನೆಟ್, ಮೊಬೈಲ್ ಬ್ಯಾಂಕಿಂಗ್, ಫ್ರೀ ಪಾಸ್ಬುಕ್. ಇವತ್ತಿನ ಡಿಜಿಟಲ್ ಬಳಕೆ ಟ್ರೆಂಡ್ಗೆ ತಕ್ಕಂತೆ ಉಳಿತಾಯ ಖಾತೆಗಳನ್ನು ಹೊಂದಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ನಾವು ಇವತ್ತು ಈ ವಿಡಿಯೋದಲ್ಲಿ 2026 ಜನವರಿಯ ತುಂಬಾನೇ ಮುಖ್ಯಾಂಶಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.